ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಿಕೆರೆ ಗ್ರಾಮದ ಬಸ್ ನಿಲ್ದಾಣದ ಗೋಡೆಯು ಗುಟ್ಕಾದಿಂದ ಬಣ್ಣ ಬಣ್ಣವಾಗಿ ಚಿತ್ರಿಸಲಾಗಿದೆ. ಬಸ್ ಸ್ಟ್ಯಾಂಡ್ನ ಒಳಗಡೆ ವಿವಿಧ ಜನಸ್ತಮೂಹ ಕುಳಿತು ಗುಟ್ಕಾವನ್ನು ಒಗೆದು ಗೋಡೆಗೆ ಉಗಿದಿರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಗುಟ್ಕಾ ಉಗಿದಿರುವ ದೃಶ್ಯದಿಂದ ಜನರಿಗೆ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡಲು ಕೂಡ ಆಗದೇ ಇರತಕ್ಕಂಥ ಪರಿಸ್ಥಿತಿ ಮುಂದೆ ನಿರ್ಮಾಣವಾದೀತು ಎಂಬ ಭಯದಿಂದ ಗ್ರಾಮದ ಪ್ರಗತಿಪರ ಚಿಂತಕರು ಆಗಿರ್ತಕ್ಕಂಥ ನದಾಬ್ ಸರ್ ಅವರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ ಲಕ್ಕಪ್ಪ ಬಡಗೇರವರು ಗ್ರಾಮದ ಹಿತದೃಷ್ಟಿಯಿಂದ ತಮ್ಮ ಬೇಸರವನ್ನು ಹೊರಹಾಕಿದರು. ಸರ್, ಕಲಿಕೇರಿ ಬಸ್ ಸ್ಟ್ಯಾಂಡ್ನಲ್ಲಿ ಇರೋ ಹೊಲಸಂದು ಅದೇನೋ ಹೇಳಿದ್ರೆ ಒಂದು 200 ಪೇಜಿನ ನೋಟ್ಬುಕ್ ತುಂಬಿದ್ರೂ ಇನ್ನೂ ಹೆಚ್ಚಾಗ್ತದ, ಅಷ್ಟು ಹೊಲಸದ. ಒಂದೇದ್ದು ಈ ಬಸ್ ಸ್ಟ್ಯಾಂಡ್ನಲ್ಲಿ ಕಸ ಅಂತೂ ಒಂದು ಮೊಳಕಾಲು ಮಠ ಮೇಲೆ ಬಿದ್ದದ, ಎದ್ದು ಬಿದ್ದದ. ಅವ್ರು ಎಂದು ಹೊಡೆದಾರೋ ಏನೋ, ಅದು ಹಾಗೆ ಸ್ಟಾಕ್ ಹಾಕೋತದ ಹೊಂಟದ. ಅದ್ರಾಗ ಈಗ ಏನಾರ ಹೇಳಿದ್ರೆ ಜಾತ್ರೆನೇ ಹೇಳ್ತಾರೆ. ಈ ಜಾತ್ರೆ ಅಲ್ಲ, ಈ ಜಾತ್ರೆಗಿಂತೂ ಮೊದಲು ಈ ಅವಸ್ಥೆ ನೋಡ್ಕೊತ ಹೊಂಟಿವಿ. ಜನರು ಎಲ್ಲರೂ ಸಾರ್ವಜನಿಕರು ರೋಷ್ ಬಿಟ್ಟಾರಿ, ಅಷ್ಟು ಹೊಲಸೈತಿ. ಒಳಗೆ ಗ್ರೌಂಡ್ನೊಳಗೆ ಇಲ್ಲಿ ಮೇಲೆ ಬಂದ್ರೆ ಮೇಲೆ ಈಗೇನು ಗುಟ್ಕಾ ಉಗುಳೋದು, ತಂಬಾಕು ಚೀಟ ಇವು ಎಲ್ಲ ಅಷ್ಟು ಇಲ್ಲದ. ಒಂದು ರೀತಿಲಿಂದಲ್ಲ, ಒಂದು ಅಕಸ್ಮಾತ್ ಈಗ ಪ್ಯಾಸೆಂಜರ್ಸ್ ಹೋಗೋರಿಗೆ ನೀರಿನ ಸೌಕರ್ಯ ಇಲ್ಲ, ಮತ್ತು ಇಂಥವು ಎಲ್ಲವಷ್ಟು ಬಸ್ಸಿನ ಅನುಕೂಲತೆ ಅದಾವ. ಬಸ್ ಎಲ್ಲ ಸಾಕಷ್ಟು ಅದ, ಅದ್ರ ವ್ಯವಸ್ಥೆಗಾರೇ ಭಾಳ ಕಡಿಮೆ ಆಗಿಬಿಟ್ಟದ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯ ಇದೆ, ಶೌಚಾಲಯ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಾ? ಶೌಚಾಲಯ ಅದ ಸರ, ಶೌಚಾಲಯ ಅದ. ಅವರು ಕೆಲಸ ಮಾಡ್ತಾರೆ, ಇದು ಮಾಡ್ತಾರೆ. ಶೌಚಾಲಯದಲ್ಲ ಅಲ್ಲಿ ಅಂತ ವ್ಯವಸ್ಥೆ ಸ್ವಲ್ಪ ಕಡಿಮೆ ಅದ ರೀ. ಅವರಿಗೆ ಒಂದು ಸ್ವಲ್ಪ ಹೇಳಿಬಿಟ್ರೆ ಅವ್ರು ಮಾಡ್ತಾರೆ. ಇದ್ದದ್ದು ಟೈಮ್ ಸರಿಯಾಗಿ ಅವ್ರು ಇರ್ತಾರೆ ರೀ. ಅವ್ರ ಕಡೆಯಿಂದ ಸ್ವಲ್ಪ ನೀರಿನ ವ್ಯವಸ್ಥೆ, ಅವರು ನೀರು ಕಡಿಮೆ ಆದರೆ ನಾವೇನು ಮಾಡಮಂತ ಅವರು ಶೌಚಾಲಯದವ್ರಂತ. ಇಲ್ಲ, ಇದಕ್ಕೆ ಬಸ್ ಸ್ಟ್ಯಾಂಡ್ದಲ್ಲಿ ಗುಟ್ಕಾ ಹಾಕೊಂಡು ಉಗಿತಾ ಇದ್ದಾರೆ ಜನ. ಉಗಿಯೋದಕ್ಕೆ ಯಾವ ಕ್ರಮವನ್ನು ಕೈಗೊಳ್ಬೇಕಂತ ನೀವು ಹೇಳ್ತೀರಿ? ಹಾಂ, ಈಗ ಗುಟ್ಕಾ ಅಂತೂ ಎಲ್ಲಿ ಕೋರ್ಟ್ನಾಗ ಸಹಿತನೂ ಇದು ಮಾಡ್ತಾರೆ, ದವಾಖಾನ್ಯಾಗ ಮಾಡ್ತಾರೆ, ಎಲ್ಲ ತೋರಿ ಮಾಡ್ತಾರೆ. ಅದಕ್ಕೆ ಪರಿಹಾರನೇ ಇರಲಾರ್ದಂಗೆ ಆಗಿದೆ. ಅದು ಅದಕ್ಕೆ ನಾವು ಒಪ್ಕೊತೀರಿ. ಆದ್ರೆ ಏನಾದ್ರು ಅದಕ್ಕೆ ಲಿಮಿಟ್ ಇರಬೇಕು. ಇದು ಏನಿಲ್ಲ, ಹೊರಗಿನವರು ಸಹಿತ ಬಂದು ಇಲ್ಲಿ ಪ್ಯಾಸೆಂಜರ್ಗಿಂತಲೂ ಹೊರಗಿನವರೇ ಭಾಳ ಮಂದಿ ಖಾಲಿ ಕೆಲಸ ಇಲ್ಲದೆ ಬಂದು ಮುಸಾಫಿರ್ ಮಂದಿ ಬಂದು ಕುಂದಿರ್ತಾರೆ ಇಲ್ಲಿ. ಇದು ಎಲ್ಲ ಹೊಲಸಾಗಬೇಕಾದ್ರೆ ಕಾರಣ ಅವರೇ ಕಾರಣ. ಏನು ರೀ, ಪ್ಯಾಸೆಂಜರ್ಗಿಂತಲೂ ಖಾಲಿ ಬಂದು ಕೂತಿರ್ತಾರೆ ನೋಡಿರಿ. ಅವ್ರು ಬಂದು ಕುಂತ್ರ ಅಂತಾರೆ, ಖಾಲಿ ಮಂದಿ ಬಂದು ಕೂತ್ರೆ ಪ್ಯಾಸೆಂಜರ್ ಕುಂದ್ರಲ್ಲ, ಕುರ್ಚಿ ಇರೋಂಗಿಲ್ಲ. ಅವರು ಪರ್ಮನೆಂಟ್ ಅದಾರ ಒಂದು 20 ಮಂದಿ ಬಸ್ ಸ್ಟ್ಯಾಂಡ್ಗೆ. ಅದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ನೀವು ಮಾಡಬೇಕು. ಹಾಗಾದರೆ ಈ ಪೊಲೀಸರು ಬಂದು ಕೆಲಸ ಕೈಗೊಳ್ಬೇಕು ಅಥವಾ KSRTC ಇಲಾಖೆಯ ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು? ಅಲ್ಲ, ಈಗ ಹೆಂಗಿದ್ರು ಇದರಲ್ಲಿ ಸಿಬ್ಬಂದಿನೇ, KSRTC ನಮ್ಮ ಬಸ್ ಸ್ಟ್ಯಾಂಡಿನ ಸಿಬ್ಬಂದಿಗಳೇ ಅದಲ್ಲ. ಮತ್ತು ಅವ್ರನ್ನ ಇದು ಮಾಡ್ಕೊಂಡು ಕೆಲಸ ಮಾಡ್ತಾರೆ ಸಾಕು. ನಮಗೇನು ಪೊಲೀಸರ ಅವಶ್ಯಕತೆ ಇಲ್ಲ. ಇಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದಂಥ ಸಿಬ್ಬಂದಿನೇ, ನಮ್ಮ ಸಿಬ್ಬಂದಿನೇ. ಅವರು ಹೇಳಿಬಿಟ್ರೆ ನಡೀತದಲ್ಲಿ. ನೀವು ಕೆಲಸದವ್ರು ಖಾಲಿ ಯಾಕೆ ಕುಂದಿರ್ತೀರಪ್ಪ ಇಲ್ಲಿ ಅಂಥೇಳಿ. ಹಾಗಾದರೆ ಇಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ಕೊಡಬೇಕಂತ. ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು, ಇದ್ದಂಥದ್ದು ವ್ಯವಸ್ಥೆ ಮಾಡ್ಕೋಬೇಕು. ಏನಿಲ್ಲ ವ್ಯವಸ್ಥೆನ ಸರ್ ಇರ್ಲಾರ್ದ ಈಗೇನದ ಹೊಸದೇನು ಮಾಡೋದು ಅಂತ ನಾವು ನಿಮಗೆ ಕೇಳಂಗಿಲ್ಲ. ಈಗ ಇದ್ದದ್ದನ್ನೇ ಸರಿಯಾಗಿ ಸ್ವಚ್ಛತೆಯಾಗಿ ಇರ್ಲಕ್ಕ. ಯಾಕಂದ್ರೆ ಈಗ ರೋಗಗಳು, ಸಾಂಕ್ರಾಮಿಕ ರೋಗಗಳು ಸಾಕಷ್ಟು ಬರ್ಲಿಕ್ಕತ್ತೇವ. ಅದಕ್ಕಾಗಿ ರೋಗದಿಂದ ನಾವು ದೂರ ಬಿಡಬೇಕಾದ್ರೆ ಇವೆಲ್ಲ ಅಷ್ಟು ನಾವು ಮುಂಜಾಗ್ರತಾ ಕ್ರಮ ಮಾಡ್ಕೋಬೇಕಂತೇಳಿ ನಾನು. ಸರ್, ತಮ್ಮ ಹೆಸರು? ಸರ್, ನಾನು MP ನದಾಫ್ ಅಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ECO ಇದ್ದೆ. ಈಗ ನನ್ನ ರಿಟೈರ್ಮೆಂಟ್ ಆಗಿ ಒಂದು 10 ವರ್ಷ ಆಯಿತು. ಸುಮ್ಮನೆ ಈ ಸಾರ್ವಜನಿಕ ಕೆಲಸದಲ್ಲಿ ಸೇವೆಯನ್ನು ಮಾಡ್ತಾ ಹೊಂಟೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ಈ ಒಂದು ಕಲಿಕೇರಿಯ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಗ್ರಾಮದ ಅಭಿವೃದ್ಧಿ ಆಗಿರ್ಬೋದು, ಕುಂಠಿತವಾಗಲಿಕ್ಕೆ ಏನು ಕಾರಣಗಳು ನಿಮಗೆ ಅನಿಸ್ತದೆ? ಸ್ಥಳೀಯ ಶಾಸಕರ ಇಚ್ಛಾಶಕ್ತಿ ಜೊತೆಗೆ ಈ ಹಿಂದೆ ನಾವು ಸೋಮನಗೌಡರು ಶಾಸಕರಾದ ಸಮಯದಲ್ಲಿ ಈ ಭಾಗದ ಎಲ್ಲ ದಲಿತ ಪರ ಸಂಘಟನೆ ಆಗಿರ್ಬೋದು, ಪ್ರಗತಿಪರ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆಯ ಎಲ್ಲ ಹೋರಾಟಗಾರರು, ಸಾರ್ವಜನಿಕರು ಕೂಡಿಕೊಂಡು ಕಲಿಕೇರಿ ಗ್ರಾಮದಿಂದ ತಾಳಿಕೋಟೆ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಕಲಿಕೇರಿ ಹೋಬಳಿ ಘೋಷಣೆಗಾಗಿ ಪಾದಯಾತ್ರೆ ಮಾಡಿದ್ದೆವು. ಆ ಪಾದಯಾತ್ರೆಯಲ್ಲಿ ಈಗಿನ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರು ಕೂಡ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಅವರು ಕೂಡ
ಏನು ಸರ್ಕಾರದ ವಿರುದ್ಧ ಮತ್ತು ಹಿಂದೆ ಇರತಕ್ಕಂಥ ಸೋಮನಗೌಡ ಶಾಸಕರ ಆಡಳಿತ ವ್ಯವಸ್ಥೆಯನ್ನು ಖಂಡಿಸಿ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಈ ಭಾಗದಲ್ಲಿ ಅನೇಕ ಹೋರಾಟಗಳು ನಡೆದಾಗ ಸನ್ಮಾನ್ಯ ರಾಜುಗೌಡ ಪಾಟೀಲ್ ಅವರು ಕೂಡ ಅದರಲ್ಲಿ ಪಾಲ್ಗೊಂಡು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ರಾಜುಗೌಡ ಪಾಟೀಲ್ ಶಾಸಕರು ದೇವರಪುರಿಯಲ್ಲಿ ಕಲ್ಕೇರಿ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಎಲ್ಲ ಸಂಘಟನೆಯ ಹೋರಾಟಗಾರರ ಪರವಾಗಿ ತಮ್ಮಲ್ಲಿ ಅತ್ಯಂತ ವಿನಂತಿಸಿಕೊಳ್ತಾ ಇದ್ದೀವಿ. ತಮ್ಮ ಅವಧಿಯಲ್ಲಿ ತಾವು ಮಾನ್ಯ ಶಾಸಕರಿದ್ದೀರಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಮಾರ್ಗದರ್ಶನ ನೀಡಿ ನಮ್ಮದು ಏನು ಬೇಡಿಕೆಪ್ಪ ಅಂದ್ರೆ ಕಲ್ಕೇರಿ ಗ್ರಾಮವನ್ನು ಹೋಬಳಿಯನ್ನಾಗಿ ಘೋಷಣೆ ಮಾಡಬೇಕಂತ ತಮ್ಮ ಅವಧಿಯಲ್ಲಿ ಮಾಡ್ತಾರಂತಕ್ಕಂಥ ಬಲವಾದ ನಂಬಿಕೆ ಈ ಭಾಗದ ಎಲ್ಲ ರೈತರು ಹೋರಾಟಗಾರರು ನಂಬಿದ್ದೀವಿ. ಅದಕ್ಕೆ ತಾವು ವ್ಯತಿರಿಕ್ತ ಮಾಡದೆ ಕಲ್ಕೇರಿ ಹೋಬಳಿ ಎಂದು ಘೋಷಣೆ ಮಾಡಲಿಕ್ಕೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಸೂಚನೆ ನೀಡಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ವೇಳೆ ಕಲ್ಕೇರಿ ಹೋಬಳಿ ಆಗಲು ಮಾನ್ಯ ಶಾಸಕರು ಮೀನಾಮೇಷ ಎಣಿಸಿದರೆ ಈ ಭಾಗದ ಎಲ್ಲ ಹೋರಾಟಗಾರರು ಕೂಡಿಕೊಂಡು ಮಾನ್ಯ ಶಾಸಕರ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತಕ್ಕಂಥದ್ದು ತಮ್ಮ ಮೂಲಕ ಹೇಳಕ್ಕೆ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀವಿ. ಈ ಹಾಲಿ ಶಾಸಕರು ಮಾಜಿ ಶಾಸಕರಿಗೆ ನೀವು ಯಾಕೆ ಈ ಒಂದು ಗ್ರಾಮದ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ, ಯಾಕೆ ನೀವು ಈ ಒಂದು ಹೋಬಳಿ ಮಾಡ್ತಾ ಇಲ್ಲ, ಯಾಕೆ ನೀವು ಸುತ್ತಮುತ್ತಲಿನ ಕೆರೆಗಳನ್ನು ತುಂಬ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೋದ ಬಾರಿ ಶಾಸಕರು ಇಲ್ಲಿ ಧರಣಿ ಕೂತಿರ್ತಕ್ಕ ಸಂದರ್ಭದಲ್ಲಿ ಮಾತನಾಡಿದರು. ಆದರೆ ಈ ವಿಷಯ ಕುರಿತು ಈಗ ಮಾತನಾಡಿರ್ತಕ್ಕಂಥವರೇ ಶಾಸಕರಾಗಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತದೆ? ಈ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಸೋಮನಗೌಡ ಪಾಟೀಲರು ಅವರ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಪಕ್ಷ ಯಾವುದೇ ಆಗಿರ್ಬೋದು, ವ್ಯಕ್ತಿ ಯಾರೇ ಆಗಿರ್ಬೋದು, ನಾವು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಜೊತೆಗೆ ಈಗಿರ್ತಕ್ಕಂಥ ಶಾಸಕರು ಕೂಡ ಅಭಿವೃದ್ಧಿ ಮಾಡ್ತಾರಂತಕ್ಕಂಥ ಬಲವಾದ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಆದರೆ ಅಭಿವೃದ್ಧಿ ವಿಷಯದಲ್ಲಿ ಆಗಲಿ ಅಥವಾ ಊರಿನ ವಿಷಯದಲ್ಲಿ ರಾಜಕೀಯ ಮಾಡದೆ ತಾವು ಶಾಸಕರಿದ್ದೀರಿ. ನಮ್ಮ ಮೂಲಭೂತ ಸೌಕರ್ಯಗಳ ಜೊತೆಗೆ ಈ ಭಾಗದಲ್ಲಿ 2 ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ 2014ರಿಂದ ಸತತವಾಗಿ ಇಲ್ಲಿಯವರೆಗೂ 10 ವರ್ಷಗಳ ಕಾಲ ಎಲ್ಲ ಹೋರಾಟಗಾರರು ಈ ಗ್ರಾಮದ ನಾಗರಿಕ ಬಂಧುಗಳು ಹುಣಚಾಳ ಕೆರೆ ನೀರು ತುಂಬೋ ಯೋಜನೆ ಆಗಿರ್ಬೋದು, ಕುದುರೆಗುಂಡಿ ಕೆರೆ ನೀರು ತುಂಬೋ ಯೋಜನೆ ಆಗಿರ್ಬೋದು, ತಾವು ಇದರ ಬಗ್ಗೆ ಮಾನ್ಯ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. ಆದರೂ ಕೂಡ ಇನ್ನೂವರೆಗೆ ಅದು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಟೆಂಡರ್ ಪ್ರಕ್ರಿಯೆ ಅರ್ಧಕ್ಕೆ ನಿಂತು ಹೋಗಿದ್ದು, ಮಾನ್ಯರವರು ಸಂಬಂಧಪಟ್ಟ KBJNL ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡುವುದರ ಜೊತೆಗೆ ನಮ್ಮ ಕಲ್ಕೇರಿ ಪಟ್ಟಣವನ್ನು ಹೋಬಳಿಯನ್ನಾಗಿ ಘೋಷಣೆ ಮಾಡಬೇಕು. ಅದರ ಜೊತೆಗೆ ಈ ಭಾಗದಲ್ಲಿ ನೂತನ ತಾಳಿಕೋಟೆ ತಾಲೂಕಿನಲ್ಲಿ ಕಲ್ಕೇರಿ ಪಟ್ಟಣ ಅತ್ಯಂತ ದೊಡ್ಡ ಗ್ರಾಮ ಹಾಗೂ 28 ಜನ ಸದಸ್ಯರು ಹೊಂದಿರತಕ್ಕಂಥ ಗ್ರಾಮ. ಹೀಗಾಗಿ ಕಲ್ಕೇರಿ ತಾಳಿಕೋಟೆ ತಾಲೂಕಿನಲ್ಲಿ ಪಟ್ಟಣ ಪಂಚಾಯಿತಿಯನ್ನಾಗಿ ಕೂಡ ಮೇಲ್ದರ್ಜೆಗೇರಿಸಬೇಕಂತ ನಮ್ಮದು ಆಶೆ ಇದೆ. ತಾವು ಈ ಹಿಂದೆ ಹೋರಾಟ ಮಾಡಿದಾಗ ಸಾರ್ವಜನಿಕರ ಹೋರಾಟಕ್ಕೆ ತಾವು ಕೂಡ ಬೆನ್ನೆಲುಬಾಗಿ ನಿಂತು ಸರ್ಕಾರದ ನಡೆಯನ್ನು ಖಂಡಿಸಿದ್ದೀರಿ. ಆದರೆ ಈಗ ತಾವು ಕೂಡ ಶಾಸಕರಿದ್ದೀರಿ. ತಾವು ಯಾವುದೇ ಒತ್ತಡಕ್ಕೆ ಮಣಿಯದೆ ತಮ್ಮ ಅಧಿಕಾರಾವಧಿಯಲ್ಲಿ ಈ ಕೆಲಸ ಮಾಡ್ತಾರಂತಕ್ಕಂಥ ಬಲವಾದ ನಂಬಿಕೆ ಇಟ್ಟುಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಈ ವಿಷಯದ ಕುರಿತು ಕಲ್ಕೇರಿ ಗ್ರಾಮದ ಎಲ್ಲ ಹೋರಾಟಗಾರರ ಜೊತೆಗೂಡಿ ನಾಗರಿಕರ ಜೊತೆಗೂಡಿ ಮುಂದಿನ ನಿರ್ಧಾರ ಕೈಗೊಳ್ಳಕ್ಕೆ ನಾವು ತಮ್ಮ ಮೂಲಕ ವಿನಂತಿಸ್ತೀವಿ. ಸರ್, ಪಟ್ಟಣ ಪಂಚಾಯತಿ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಲ್ಕೇರಿ ಸಾಗ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಪಟ್ಟಣ ಪಂಚಾಯತಿ ಆಗುವಲ್ಲಿ ಹಿಂದೇಟು ಆಗ್ತಾ ಇದೆ? ಏನು ಕಾರಣ? ಪಂಚಾಯತಿಯ ಲೋಪದೋಷಗಳು ಅಥವಾ ತಾಂತ್ರಿಕ ದೋಷಗಳು? ಈ ಹಿಂದೆ ಏನಪ್ಪ ಅಂದ್ರೆ ನಮ್ಮ ಕಲ್ಕೇರಿ ಗ್ರಾಮ ಸಿಂದಗಿ ತಾಲೂಕಿನಲ್ಲಿದ್ದಾಗ ಸಿಂದಗಿ ತಾಲೂಕಿನಲ್ಲಿ ಆಲ್ಮೇಲ ಪಟ್ಟಣ ಪಂಚಾಯತಿ ಅಥವಾ ದೇವರಿಪ್ಪರಿಗೆ ಪಟ್ಟಣ ಪಂಚಾಯತಿ, ಕಲ್ಕೇರಿ ಪಟ್ಟಣ ಪಂಚಾಯತಿ ಅಂತಕ್ಕಂಥ 3 ಪಂಚಾಯತಿಗಳ ಸರ್ಕಾರದ ಸುತ್ತೋಲೆಯಲ್ಲಿದ್ದು, ಆಗಿನ ಕಾಲದಲ್ಲಿ ಸಂಬಂಧಪಟ್ಟ ಪಂಚಾಯತಿ ಕಮಿಟಿಯವರು ಸರಿಯಾಗಿರ್ತಕ್ಕಂಥ 2016-17ರಲ್ಲಿ
ಸರಿಯಾದ ದಾಖಲಾತಿಗಳನ್ನು ಪೂರೈಸದೇ ಇಲ್ಲದ ಕಾರಣ ನಮ್ಮ ಕಲ್ಕೇರಿ ಪಟ್ಟಣ ಪಂಚಾಯತಿ ಆಗಲಿಕ್ಕೆ ವಿಳಂಬ ಆಗ್ಯದ. ಅದರ ಜೊತೆಗೆ ಈಗಿನ ತಾಳಿಕೋಟೆ ತಾಲೂಕಿನಲ್ಲಿ ದೊಡ್ಡ ಪಟ್ಟಣ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳನ್ನು ಹೊಂದಿರತಕ್ಕಂಥ ಗ್ರಾಮ ಕಲ್ಕೇರಿ ಗ್ರಾಮ. ಹೀಗಾಗಿ ಈ ಬಾರಿ ಕಲ್ಕೇರಿ ಪಟ್ಟಣವನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಬೇಕಂತಕ್ಕಂಥದ್ದು ಈ ಭಾಗದ ಎಲ್ಲ ನಾಗರಿಕರ ಒತ್ತಾಸೆಯಾಗಿದೆ. ಅದರ ಜೊತೆಗೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಏನಪ್ಪ ಅಂದ್ರೆ ನಕ್ಷೆ ಮ್ಯಾಪ್ ಕಲ್ಕೇರಿ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಪ್ ಕೊಡುವುದರಲ್ಲಿ ಅದು ಸರ್ಟಿಫೈ ಮಾಡಿಕೊಳ್ಳಾರದೆ ದೃಢೀಕರಿಸಿಕೊಳ್ಳಾರ್ದಕ್ಕಾಗಿ ವಿಳಂಬ ಆಗಿದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರಾಗಿರ್ಬೋದು, ಕಂದಾಯ ಇಲಾಖೆಯವರಾಗಿರ್ಬೇಕು ಆಗಿರ್ಬೋದು, ಅವರು ಕೂಡ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅಗತ್ಯ ದಾಖಲಾತಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರ ಏನಪ್ಪ ಅಂದ್ರೆ ಏನು ಸ್ಥಳೀಯ ಶಾಸಕರ ಮಾರ್ಗದರ್ಶನ ಮತ್ತು ಸ್ಥಳೀಯ ಶಾಸಕರ ಸ್ಥಳೀಯ ಶಾಸಕರ ಕಾಳಜಿ ವಹಿಸಿ ಅದನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಬೇಕಂತ ನಾವು ವಿನಂತಿಸ್ಕೊಳ್ತೇವೆ. ನಿಮ್ಮ ಹೆಸರು ಸರ್? ಲಕ್ಕಪ್ಪ ಬಡಿಗೇರ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಕಲ್ಕೇರಿ.